ನಮಸ್ಕಾರ ಸ್ನೇಹಿತರೆ. ಇವತ್ತು ಕುಂಭರಾಶಿ ಬಗ್ಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಕುಂಭರಾಶಿಯವ್ರಿಗೆ ಈ ಟೈಮು ಒಳ್ಳೆಯದು 60% ಒಳ್ಳೆಯದು ಮತ್ತು 40% ಸ್ವಲ್ಪ ಕೆಟ್ಟದ್ದು ಎರಡೂ ಕೂಡ ಇದೆ. ಹೇಗೆ ಅಂದರೆ ಕುಂಭರಾಶಿಯಲ್ಲಿ ಈಗ ಚಂದ್ರ ಮತ್ತು ರಾಹು ಇದ್ದಾರೆ. ಆದ್ದರಿಂದ ಮಾನಸಿಕ ಒತ್ತಡ ಮತ್ತು ಮಾನಸಿಕ ಉದ್ವಿಗ್ನತೆ, ಆ್ಯಂಗ್ಸೈಟಿ, ಟೆನ್ಷನ್ ಇವು ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚು. ಚಂದ್ರನ ಜೊತೆ ರಾಹು ಇರೋದ್ರಿಂದ ಅದು ಕುಂಭರಾಶಿಯಲ್ಲಿ ಒಂದು ಟೆನ್ಷನನ್ನು ಅಂದರೆ ರಾತ್ರಿಯೆಲ್ಲ ಅದನ್ನೇ ಚಿಂತನೆ ಮಾಡೋದು, ಅದ್ರ ಬಗ್ಗೆ ಟೆನ್ಷನ್ ತಗೊಳ್ಳೋದು, ವಾರಾನುಗಟ್ಲೆ ತಿಂಗಳಾನುಗಟ್ಲೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ಕಂಥ ಪರಿಸ್ಥಿತಿ ಈಗ ಕುಂಭರಾಶಿಯವರಿಗೆ ಬರುತ್ತೆ. ಈ ಚಂದ್ರ ಮತ್ತು ರಾಹು, ಚಂದ್ರ ಅಂದರೆ ಮನಸ್ಸಿಗೆ ಕಾರಕ, ರಾಹು ಅಂದರೆ ಅದನ್ನು ಜಾಸ್ತಿ ಮಾಡ್ತಕ್ಕಂಥನು, ಈ ಮನಸ್ಸಿನ ಉದ್ವಿಗ್ನತೆಯನ್ನು ಜಾಸ್ತಿ ಮಾಡ್ತಾನೆ. ಅದು ವ್ಯವಹಾರಗಳ ವಿಚಾರದಲ್ಲಿ ಮುಖ್ಯವಾಗಿ, ಮತ್ತು ಲಾಭಗಳ ವಿಚಾರದಲ್ಲಿ. ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀರ, ಲಾಭ ಬರೋಲ್ಲ, ಅದಕ್ಕೋಸ್ಕರ ತುಂಬ ಟೆನ್ಷನ್ ಮತ್ತು ಆ್ಯಂಗ್ಸೈಟಿನ ಇದು ತಂದುಕೊಡುತ್ತೆ. ಆದರೆ ಒಂದು ವಿಚಾರ ಏನಂದರೆ ಈ ರಾಶಿಯವರಿಗೆ ಸ್ವಲ್ಪ ಲಾಭದ ಸಮಯದೂ ಹೌದು. ಕಷ್ಟ ಎಷ್ಟೇ ಬಂದ್ರೂ ಲಾಸ್ಟಿಗೆ ಇಟ್ಸ್ ಫೈನಲಿ ನಿಮಗೆ ಅಮೌಂಟು ಮತ್ತು ಬಿಸ್ನೆಸ್ಸಲ್ಲಿ ಸಕ್ಸಸ್ಸನ್ನು ಕೊಟ್ಟೇ ಹೋಗ್ತಕ್ಕಂಥದ್ದು. ಯಾಕಂದರೆ ರಾಹು ಬಂದಿರೋದ್ರಿಂದ. ಅಂದರೆ ಇನ್ನೊಂದು ಸಮಸ್ಯೆ ಏನಂದರೆ ತುಂಬ ಅಡ್ಡದಾರಿಗಳನ್ನ ಹಿಡಿಸ್ತಕ್ಕಂಥ ಸಮಯ. ಅಂದರೆ ರಾಹು ಇರೋದ್ರಿಂದ ಸ್ವಲ್ಪ ಲಾಟ್ರಿ ಆಡ್ತಕ್ಕಂಥದ್ದು, ಬೇಗ ದುಡ್ಡು ಮಾಡೋಣ ಅಂತ ಸಿಗರೇಟ್ಗಳನ್ನ ಜಾಸ್ತಿ ಸೇರ್ತಕ್ಕಂಥದ್ದು, ಎಣ್ಣೆ ಡ್ರಿಂಕ್ಸ್ ಮಾಡ್ತಕ್ಕಂಥದ್ದು, ಪಾರ್ಟಿ, ಟ್ರಿಪ್ ಹೋಗೋದು, ಈ ಥರ ನಡವಳಿಕೆಗಳು ಈ ಸಮಯದಲ್ಲಿ ಇವರಿಗೆ ಜಾಸ್ತಿ ಆಗ್ತವೆ ರಾಹು ಇರೋದ್ರಿಂದ. ಆದಷ್ಟು ಇದಕ್ಕೆ ಹೋಗದಿರೋದೇ ಒಳ್ಳೆಯದು. ಯಾಕಂದರೆ ನಿಮ್ಮ ಮನಸ್ಸಿಗೆ ನೀವೇ ಕಷ್ಟ ತಂದು ಕೊಡ್ತೀರಾ. ಚಂದ್ರ ಇರೋದ್ರಿಂದ ರಾಹು ಜೊತೆಗೆ ನೀವೇನೋ ಒಂದು ಲಾಟ್ರಿನೋ ಇನ್ನೊಂದು ಮಾಡೋಕ್ಕೆ ಹೋಗ್ತೀರಾ, ಅದರಲ್ಲಿ ಲಾಸ್ ಆಗ್ತೀರಾ. ಇದರಲ್ಲಿ ಲಾಭ ಈಗ ಬರೋದು ನಿಮಗೆ, ನೀವು ನ್ಯಾಯವಾಗಿ ಏನು ಬಿಸ್ನೆಸ್ ಮಾಡ್ತೀರಾ, ಏನು ದುಡಿತಿದ್ದೀರಾ ಅದರಲ್ಲೇ ನೀವು ಮ್ಯಾನೇಜ್ ಮಾಡ್ಕೊಂಡು ಹೋದರೆ ನಿಮಗೆ ಫೈನಲಿ ಲಾಭ ಕೊಡುತ್ತೆ ಈ ತಿಂಗಳಲ್ಲಿ. ಅದನ್ನು ಬಿಟ್ಟು ಬೇರೆ ಕೆಲಸಗಳನ್ನ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಚಂದ್ರ ರಾಹು ಎಷ್ಟು ಸ್ವಲ್ಪ ಒಳ್ಳೆಯದೋ ಅಷ್ಟು ಡೇಂಜರಸ್ ಕಾಂಬಿನೇಷನ್ ಅದು. ಅದು ಗ್ರಹಣ ಯೋಗ ಅಂತಲೂ ಹೇಳ್ತೀವಿ. ಯಾಕಂದರೆ ಚಂದ್ರ ಮನಸ್ಸಿಗೆ ಕಾರಕ, ರಾಹು ಬಂದುಬಿಟ್ಟು ಅದು ದೈತ್ಯ ಗ್ರಹ ಅಂತಲೇ ಹೇಳ್ಬೋದು. ಸೊ ಬಿ ಕೇರ್ಫುಲ್. ಅದು ಬಿಟ್ಟರೆ ಇನ್ನು ಮನಸ್ಸಿನ ಇದು ಮೆಂಟಲ್ ಪ್ರಾಬ್ಲಮ್ಸ್ ಬಿಟ್ಟರೆ ಇದು ಸ್ವಲ್ಪ ಅಂದರೆ ಇವು ವೈರಸ್ಸು, ಕೋಲ್ಡು, ಹೆಲ್ತಿಗೆ ಸಂಬಂಧಪಟ್ಟೆ ಸರಿ ಇಲ್ಲ. ಯಾಕಂದರೆ ಚಂದ್ರ ಅದು ಮನುಷ್ಯನ ದೇಹದಲ್ಲಿರುವ ರಕ್ತ ಮತ್ತು ಕೋಲ್ಡು, ನೆಗಡಿ, ಶೀತ ಏನು ಕಾಯಿಲೆಗಳಿಗೋ ಅದಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಆದಷ್ಟು ಸ್ವಲ್ಪ ಹೊರಗಡೆ ತಿನ್ನೋದು, ಕುಡಿಯೋದು, ಕೋಲ್ಡ್ ಐಟಮ್ಸ್ಗಳನ್ನ ತಿನ್ನೋದು ಕಡಿಮೆ ಮಾಡಿ. ಆದಷ್ಟು ಎಚ್ಚರಿಕೆಯಿಂದ ಇರಿ. ಸ್ವಲ್ಪ ಆದಷ್ಟು ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಯಾಕಂದರೆ ಚಂದ್ರ ಶಿವನ ಕಾರಕ ಆಗಿರೋದ್ರಿಂದ ಸೋಮವಾರದಂದು ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಡೋದು, ಮಾಮೂಲಿ ಅಕ್ಕಿ ದಾನವನ್ನು ಮಾಡಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಫ್ರೆಂಡ್ಸ್.